ಇನ್ನು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಆರಂಭವಾಗಿದೆ. ಸಂಪುಟ ಸಭೆಯಲ್ಲಿ ಸಿಎಂ ಜೊತೆಗೆ ಡಿಸಿಎಂ ಸೇರಿ ಹಲವು ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಈ ಸಂಪುಟ ಸಭೆಯಲ್ಲಿ 6 ಸಚಿವರು ಗೈರಾಗಿದ್ದಾರೆ. ಯಾರ್ಯಾರು ಗೈರಾಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸುಧಾಕರ್ ಸೇರಿದಂತೆ ವೆಂಕಟೇಶ್ವರ್, ಆರ್.ಬಿ. ತಿಮ್ಮಾಪುರ್ ಇವರೆಲ್ಲರೂ ಕೂಡ ಗೈರಾಗಿದ್ದಾರೆ. ಈಗಾಗಲೇ ಜಾತಿ ಗಣತಿ ವರದಿ ಮಂಡನೆ ಆಗ್ತಾ ಇದೆ. ಮಂಡನೆಗೆ ಕೂಡ ಕ್ಷಣಗಣನೆ ಆರಂಭವಾಗಿದೆ. ವಿಧಾನಸೌಧದಲ್ಲಿ ಸಂಪುಟ ಸಭೆ ಆರಂಭವಾಗಿದೆ. ಈ ಸಂಪುಟ ಸಭೆಯಲ್ಲಿ ಹಲವು ಸಚಿವರು ಕೂಡ ಗೈರಾಗಿದ್ದಾರೆ. ಸಂಪುಟ ಸಭೆಯಲ್ಲಿ 6 ಸಚಿವರು ಗೈರಾಗಿದ್ದಾರೆ. ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಸುಧಾಕರ್ ಸೇರಿದಂತೆ ಕೆ ವೆಂಕಟೇಶ್, ಆರ್.ಬಿ. ತಿಮ್ಮಾಪುರ್ ಇವರೆಲ್ಲರೂ ಕೂಡ ಗೈರಾಗಿದ್ದಾರೆ. ಕ್ಯಾಬಿನೆಟ್ ಜಾತಿ ಗಣತಿ ವರದಿ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. ಮುಚ್ಚಿದ ಲಕೋಟಿಯಲ್ಲಿ ಜಾತಿ ಗಣತಿ ವರದಿ 2 ಬಾಕ್ಸ್ಗಳಲ್ಲಿ ಈ ಜಾತಿ ಗಣತಿಯ ವರದಿ ರವಾನೆ ಆಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಸಿಎಂ ಜೊತೆ ಡಿಸಿಎಂ ಸೇರಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ಕಡೆ ಜಾತಿ ಗಣತಿಗೆ ವಿರೋಧ ಮಾಡುವಂತಹ ಕೆಲವು ಸಚಿವರು ಸೇರಿದಂತೆ ಕೆಲವು ನಾಯಕರು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಆ ಸಚಿವ ಸಂಪುಟ ಸಭೆಗೆ ಹಾಜರಾಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಜಾತಿ ಗಣತಿಯನ್ನ ಬೆಂಬಲ ಮಾಡ್ತಾ ಕೆಲವು ಸಚಿವರು ಹಾಜರಾಗ್ತಾ ಇದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸೋರಿಕೆಯಾದ ಜಾತಿ ಗಣತಿಯ ಅಂಕಿ ಅಂಶಗಳಲ್ಲಿ ಈಗಾಗಲೇ ಹೇಳ್ತಾ ಇದ್ದೀವಿ, ಜಾತಿ ಗಣತಿ ವರದಿ ಸೋರಿಕೆಯಾಗಿದೆ ಅಂತ. ಆ ಸೋರಿಕೆಯಾದ ಜಾತಿ ಗಣತಿ ಅಂಕಿ ಅಂಶದ ಪ್ರಕಾರವಾಗಿ ಹೇಳೋದಾದ್ರೆ ಕ್ರೈಸ್ತ ಸಮುದಾಯ 12 ಲಕ್ಷ ಜನಸಂಖ್ಯೆ ಇದೆ. ಜೊತೆಗೆ 12 ಲಕ್ಷ ಜನಸಂಖ್ಯೆ, ಗೊಲ್ಲ ಸಮುದಾಯ 10.50 ಲಕ್ಷ, ಮುಸ್ಲಿಂ ಸಮುದಾಯ 74 ಲಕ್ಷ, ಜೊತೆಗೆ ಲಿಂಗಾಯತ ಸಮುದಾಯ 73 ಲಕ್ಷ, ಮರಾಠ ಸಮುದಾಯ 16 ಲಕ್ಷ, ಈಡಿಗರ ಸಮುದಾಯ 14 ಲಕ್ಷ, ಈಡಿಗರ ಜೊತೆಗೆ ಕುರುಬ ಸಮುದಾಯ ಕೂಡ 45 ಲಕ್ಷ ಇದೆ. ಜೊತೆಗೆ ಬೆಸ್ತರ ಸಮುದಾಯ 14.50 ಲಕ್ಷ ಇದೆ. ವಿಶ್ವಕರ್ಮ ಸಮುದಾಯ 15 ಲಕ್ಷ ಇರುವಂಥದ್ದು. ಈ ಸಮುದಾಯದ ಜಾತಿ ಗಣತಿ ಅಂಕಿ ಅಂಶ ರಿವೀಲ್ ಆಗಿದೆ. ಆ ಅಂಕಿ ಅಂಶಗಳ ಪ್ರಕಾರವಾಗಿ ನೋಡೋದಾದ್ರೆ ಸೋರಿಕೆಯಾಗಿರುವ ಅಂಕಿ ಅಂಶಗಳ ಪ್ರಕಾರವಾಗಿ ನೋಡೋದಾದ್ರೆ ಕ್ರೈಸ್ತ ಸಮುದಾಯ 12 ಲಕ್ಷ, ಗೊಲ್ಲ ಸಮುದಾಯ 10.50 ಲಕ್ಷ, ಮುಸ್ಲಿಂ ಸಮುದಾಯ 74 ಲಕ್ಷ. ಮುಸ್ಲಿಂ ಸಮುದಾಯ ಬಹುದೊಡ್ಡದಾಗಿ ಕಾಣ್ತಾ ಇರುವಂಥದ್ದು. ಜೊತೆಗೆ ಒಕ್ಕಲಿಗ ಸಮುದಾಯ ಕೂಡ 70 ಲಕ್ಷ ಇರುವಂಥದ್ದು. ಒಂದು ಕಡೆ ಲಿಂಗಾಯತ ಸಮುದಾಯ ಕೂಡ 73 ಲಕ್ಷ, ಮರಾಠ ಸಮುದಾಯ 16 ಲಕ್ಷ. ಒಟ್ಟಾರೆಯಾಗಿ ಜಾತಿ ಗಣತಿ ವರದಿ ರಿವೀಲ್ ಆಗಿರುವಂಥದ್ದು. ಈಗಾಗಲೇ ಜಾತಿ ಗಣತಿ ನಡೆಸಿರುವುದೇ ಆಯಾ ಸಮುದಾಯದ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ಎಷ್ಟೆಷ್ಟು ಬಲಿಷ್ಠವಾಗಿದ್ದಾರೆ ಆ ಸಮುದಾಯವನ್ನ ಎನ್ನುವುದರ ಬಗ್ಗೆ ತಿಳಿಯುವುದಕ್ಕಾಗಿ ಆ ಪೈಕಿ ಜಾತಿ ಗಣತಿಯನ್ನ ವರದಿ ಕೂಡ ಸಲ್ಲಿಕೆಯಾಗಿರುವಂಥದ್ದು, ಸಿದ್ಧವಾಗಿರುವಂಥದ್ದು. ಆ ಎಲ್ಲ ವರದಿ ಕೂಡ ಸಿಎಂ ಸಿದ್ದರಾಮಯ್ಯನವರ ಕೈ ತಲುಪಿದೆ. 2 ಬಾಕ್ಸ್ಗಳಲ್ಲಿ ಮುಚ್ಚಿದ ಲಕೋಟಿಯಲ್ಲಿ ಸಲ್ಲಿಕೆಯಾಗಿರುವಂಥದ್ದು. ಆ ಜಾತಿ ಗಣತಿ ಅಂಕಿ ಅಂಶಗಳ ಪ್ರಕಾರವಾಗಿ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಈಗಾಗಲೇ ಅಂಕಿ ಅಂಶಗಳ ಸೋರಿಕೆಯ ಬಗ್ಗೆ ಬಿಚ್ಚಿಡ್ತಾ ಇದ್ದೇವೆ. ಜಾತಿ ಗಣತಿಯ ವರದಿಯ ಸೋರಿಕೆಯಾಗಿರುವುದರ ಬಗ್ಗೆ ಜಯಪ್ರಕಾಶ್ ಹೆಗಡೆ ಸಲ್ಲಿಸಿದ್ದ ಮುಚ್ಚಿದ ಲಕೋಟಿಯಲ್ಲಿ ಇರತಕ್ಕಂಥ 2 ಬಾಕ್ಸ್ಗಳಲ್ಲಿ ಇರತಕ್ಕಂಥ ಜಾತಿ ಗಣತಿಗೆ ಸಂಬಂಧಪಟ್ಟಂತ ವರದಿ ಸೋರಿಕೆಯಾಗಿದೆ. ಈಗಾಗಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತ ಅಂಕಿ ಅಂಶಗಳನ್ನ ಹೇಳ್ತಾ ಹೋಗಿದ್ವಿ. ಆ ಸಮುದಾಯಕ್ಕೆ ತಕ್ಕಂತೆ ಈಗಾಗಲೇ 1 ಕೋಟಿಗೂ ಹೆಚ್ಚು ಸಮುದಾಯ ಇರುವಂಥದ್ದು ದಲಿತ ಸಮುದಾಯ. ಜೊತೆಗೆ 74 ಲಕ್ಷ ಮುಸ್ಲಿಂ ಸಮುದಾಯ, ಕುರುಬ ಸಮುದಾಯ 70 ಲಕ್ಷ. ಈ ಅಂಕಿ ಅಂಶಗಳ ಪ್ರಕಾರವಾಗಿ ಜಾತಿ ಗಣತಿ ಅಂಕಿ ಅಂಶಗಳಲ್ಲಿ ಉಲ್ಲೇಖವಾಗಿರುವಂಥದ್ದು.
ಈಗಾಗಲೇ ಎಲ್ಲ ಜಾತಿ ಗಣತಿ ವರದಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಕೈ ತಲುಪಿದೆ. 2 ಬಾಕ್ಸ್ಗಳಲ್ಲಿ ನೀವು ನೋಡ್ತಾ ಇರಬಹುದು. ಆಯಾ ಸಮುದಾಯದ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಸಚಿವರು, ಉಳಿದ ನಾಯಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ 6 ನಾಯಕರ ಹೆಸರನ್ನ ಕೂಡ ಹೇಳ್ತಾ ಇದ್ದೆ. ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಒಂದು ಕಡೆ ಕೆಲವು ಸಮುದಾಯದ ನಾಯಕರು ಈ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಸಮುದಾಯದವರನ್ನ, ಪ್ರಮುಖವಾಗಿ ಲಿಂಗಾಯತ ಸಮುದಾಯದಲ್ಲಿ ಬೇರೆ ಬೇರೆ ಪಂಗಡಗಳಿರ್ತವೆ, ಬೇರೆ ಬೇರೆ ಸಮುದಾಯಗಳು ಕೂಡ ಇರ್ತವೆ. ಅದನ್ನೆಲ್ಲ ಕೂಡ ವಿಭಾಗವಾರು ನೀವು ಜಾತಿ ಗಣತಿಯನ್ನ ಮಾಡಿದ್ದೀರಾ, ಎಲ್ಲವನ್ನ ಒಗ್ಗಟ್ಟಾಗಿ ನೀವು ಕ್ರೋಢೀಕರಿಸಿ ಅದನ್ನ ಕೂಡ ಒಂದೇ ಸಮುದಾಯವಂತ ನಿರ್ಧರಿಸಿ ಜಾತಿ ಗಣತಿಯನ್ನ ಮಾಡಿದ್ದ ಪೈಕಿಯಲ್ಲಿ ಹೆಚ್ಚು ಸಮುದಾಯ ನಮ್ಮ ಸಮುದಾಯ ಇರ್ತಾ ಇತ್ತು ಅಂತ ಕೂಡ ಎಂ ಬಿ ಪಾಟೀಲ್ ಈ ಬಗ್ಗೆ ಈ ಹಿಂದನೆ ಹೇಳಿಕೆ ಕೊಟ್ಟಿದ್ರು. ಆ ಪೈಕಿ ಕೆಲವು ಸಮುದಾಯಗಳು ನಮ್ಮನ್ನ ಸರಿಯಾದ ವಿಧಾನದಲ್ಲಿ ಜಾತಿ ಗಣತಿಯನ್ನ ಮಾಡಿಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಕೆಲವು ಸಮುದಾಯದವರ ಮನೆಗೆ ಕೂಡ ಬಂದಿಲ್ಲ, ಜಾತಿ ವರದಿಯನ್ನ ಕೂಡ ಸರಿಯಾಗಿ ತೆಗೆದುಕೊಂಡಿಲ್ಲ ಅನ್ನುವ ಮುಖಾಂತರವಾಗಿ ಕೆಲವು ನಾಯಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕೂಡ ಆರ್ ಅಶೋಕ್ ಜೊತೆಗೆ ವಿಜೇಂದ್ರ ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪೈಕಿ ಕಾಂಗ್ರೆಸ್ ಒಳಗೆ ಇರುವಂತ ಕೆಲವು ನಾಯಕರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಮಾಧಾನಗಳನ್ನ ಹೊರ ಹಾಕ್ತಾ ಇದ್ದಾರೆ. ಸಭೆಗಳನ್ನ ಕರೆದರೂ ಕೂಡ ಅವರು ಹೋಗ್ತಾ ಇಲ್ಲ. ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಜಾತಿ ಗಣತಿಯ ಅಂಕಿಅಂಶ ಕೂಡ ಸಿಎಂ ಸಿದ್ದರಾಮಯ್ಯನವರ ಕೈ ತಲುಪಿದೆ 2 ಮುಚ್ಚಿದ ಲಕೋಟಿಯಲ್ಲಿ. ಆ ವರದಿ ಕೂಡ ಸೋರಿಕೆ ಆಗಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಒಕ್ಕಲಿಗರು ಜೊತೆಗೆ ಲಿಂಗಾಯತ ಸಮುದಾಯ, ಮುಸ್ಲಿಂ ಸಮುದಾಯ 70 ಲಕ್ಷದ ಮೇಲ್ಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತ 6 ನಾಯಕರು ಕೂಡ ಈಗಾಗಲೇ ಗೈರಾಗಿರುವಂತದ್ದು. ಈ ಎಲ್ಲದರ ಬಗ್ಗೆ ವರದಿ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸಭೆ ಕೂಡ ಮಾಡ್ತಾ ಇರುವಂತದ್ದು. ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಬಸವರಾಜ್? ಶ್ರೀಕಾಂತ್, ಈಗಾಗಲೇ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಅನ್ನುವಂಥದ್ದು ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಹಲವಾರು ಬಾರಿ ಹೇಳ್ತಾ ಇದ್ರು. ಅದರಂತೆ ಇವತ್ತು ಸಚಿವ ಸಂಪುಟದ ಸಭೆಯಲ್ಲಿ ಕೂಡ ಈ ಒಂದು ಜಾತಿಗಣತಿ ವರದಿ ಏನು ಸಿದ್ಧಪಡಿಸಿರ್ತಕ್ಕಂಥದ್ದು, ಆ ವರದಿಯಲ್ಲಿ ಏನಿದೆ, ಅಂಕಿಅಂಶಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಕೂಡ ಈಗ ನಡೀತಾ ಇದೆ. ಪ್ರಮುಖವಾಗಿ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಒಂದಿಷ್ಟು ಈ ಒಂದು ಜಾತಿಗಣತಿ ವರದಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಇದು ಎಲ್ಲೋ ಒಂದು ಕಡೆ ಒಂದು ಬೇರೆ ಬೇರೆ ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಇರ್ತಕ್ಕಂಥ ಒಳಪಂಗಡಗಳನ್ನು ಕೂಡ ಇವರು ತೆಗೆದುಕೊಂಡಿಲ್ಲ, ಗಣನೆಗೆ ತೆಗೆದುಕೊಂಡಿಲ್ಲ, ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇವರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಪ್ರಮುಖವಾಗಿ ಇದು ಅಂಕಿಅಂಶಗಳು ಕೂಡ ಇವರು ಸರ್ವೆ ಕೂಡ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಗಂಭೀರವಾಗಿರ್ತಕ್ಕಂಥ ಆರೋಪ ಕೂಡ ಇರುವಂಥದ್ದು. ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಅನುಷ್ಠಾನ ಮಾಡುವಂತಿಲ್ಲ ಅನ್ನುವಂಥದ್ದೇ ದೊಡ್ಡ ಮಟ್ಟದಲ್ಲಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಇವತ್ತು ಕೂಡ ಕ್ಯಾಬಿನೆಟ್ ನಲ್ಲಿ ಕೂಡ ಸುದೀರ್ಘ ಚರ್ಚೆ ಆಗ್ತದೆ. ಕೆಲವೊಂದಿಷ್ಟು 6 ಸಚಿವರು ಮಧು ಬಂಗಾರನವರು ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಕೆಲವಷ್ಟು ಸಚಿವರು ಕೂಡ ಇದಕ್ಕೆ ಗೈರಾಗಿರ್ತಕ್ಕಂಥದ್ದು. ಆದ್ರೆ ಪ್ರಮುಖವಾಗಿ ಈ ಅಂದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಕೂಡ ಈ ಒಂದು ಕ್ಯಾಬಿನೆಟ್ ನಲ್ಲಿ ಈ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನಾದ್ರೂ ನೋಡ್ಲಿಕ್ಕೆ, ಮತ್ತೆ ಅದಕ್ಕೆ ಏನು ಒಂದಿಷ್ಟು ಅವರ ಒಂದು ನಿಲುವು ಏನಿದೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯ ಪ್ರಬಲ ನಾಯಕರು, ಅದರಂತೆ ಚಲುವರಾಯಸ್ವಾಮಿ ಅವರು ಕೂಡ ಇರತಕ್ಕಂಥದ್ದು. ಸೊ ಇವರೆಲ್ಲ ಇರುವಂತ ಸಂದರ್ಭದಲ್ಲಿ ಈಗಾಗಲೇ ಲಿಂಗಾಯತ ಸಮುದಾಯ ಎಂ ಬಿ ಪಾಟೀಲ್ ಆಗಿರ್ಬೋದು, ಮತ್ತೆ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಸಾಕಷ್ಟು ನಾಯಕರು ಕೂಡ ಈಗ ಅದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಅದರಲ್ಲಿ ಈಗ ಸಮುದಾಯಗಳು ಏನ್ ಅದನ್ನ ಆರೋಪ ಮಾಡ್ತಾ ಇದ್ದಾವೆ, ಆ ಆರೋಪಗಳ ತಕ್ಕಂತೆ ಏನಾದ್ರು ಅಂಕಿಅಂಶಗಳು ಇದಾವ ಅದರಲ್ಲಿ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯಕ್ಕೆ ಗಮನಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಮುಂದಿನ ಬೆಳವಣಿಗೆಗಳು ಏನೆಲ್ಲ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತ ಆ ವರದಿಯಲ್ಲಿ ಏನಿದೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಆ ನಾಯಕರು ಕೂಡ ಯಾವ ರೀತಿಯಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನ ಕೂಡ ಸಂಕ್ಷಿಪ್ತವಾದ ವರದಿ ಕೂಡ ಇದರಲ್ಲಿ ವರದಿಯಲ್ಲಿ ಉಲ್ಲೇಖವಾಗಿದೆ. ಆ ಎಲ್ಲದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಈಗ ಜಾತಿ ಗಣತಿಯ ಅಂಕಿ ಅಂಶದ ಪ್ರಕಾರವಾಗಿ ಒಟ್ಟು
ಲಿಂಗಾಯತ ಸಮುದಾಯ 73 ಇರುವಂಥದ್ದು. ಒಟ್ಟಾರೆಯಾಗಿ 5.98 ಲಕ್ಷ ಕೋಟಿ ಮಂದಿ ಸಮೀಕ್ಷೆಯಲ್ಲಿ ಒಳಗಾಗಿರುವಂಥದ್ದು. ಈ ಸಮೀಕ್ಷೆಯಿಂದ ಹೊರಗಿರುವ ಪ್ರಮಾಣ ನೋಡೋದಾದ್ರೆ 32 ಲಕ್ಷ. ಈ ಸಮೀಕ್ಷೆಯಿಂದ ಹೊರಗುಳಿದವರ ಪ್ರಮಾಣ 32 ಲಕ್ಷ. ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ನಡೆಸಿದ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಒಟ್ಟಾರೆಯಾಗಿ 32 ಲಕ್ಷ ಪ್ರಮಾಣದವರು ಹೊರಗಿದ್ದಾರೆ. ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ. ಕರ್ನಾಟಕದಲ್ಲಿ ದಲಿತರ ಪ್ರಮಾಣವೇ ಹೆಚ್ಚಿರುವಂಥದ್ದು. ನಾನು ಈಗಾಗಲೇ ಹೇಳಿದ ಹಾಗೆ 1 ಕೋಟಿಗೂ ಹೆಚ್ಚು ಸಮುದಾಯ ಜನಸಂಖ್ಯೆ ದಲಿತ ಸಮುದಾಯ ಇರುವಂಥದ್ದು. ಕುರುಬರೇ ಅತ್ಯಂತ ಹಿಂದುಳಿದ ವರ್ಗ ಕೂಡ ಈ ಸಮೀಕ್ಷೆಯಲ್ಲಿ ಕಾಣ್ತಾ ಇದೆ. ಈ ಸಮೀಕ್ಷೆಗೆ ಒಳಪಟ್ಟ ಜನಸಂಖ್ಯೆಗಳ ಸಂಖ್ಯೆ 1351. ಜೊತೆಗೆ ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆಯನ್ನು ನೋಡೋದಾದ್ರೆ 192. ಹೊಸದಾಗಿ ದಾಖಲಾಗಿರುವ ಜಾತಿಗಳ ಸಂಖ್ಯೆ. ಸರ್ಕಾರ ಗುರುತಿಸಿರುವ ಇತರೆ ಹಿಂದುಳಿದ ಜಾತಿಗಳ ಸಂಖ್ಯೆಯನ್ನು ನೋಡೋದಾದ್ರೆ, OBCಯನ್ನು ನೋಡೋದಾದ್ರೆ 816 ಸಂಖ್ಯೆ ಇರುವಂಥದ್ದು. 10ಕ್ಕಿಂತ ಕಡಿಮೆ ಜನಸಂಖ್ಯೆ ದಾಖಲಾಗಿರುವ ಜಾತಿಗಳ ಪ್ರಮಾಣವನ್ನ ನೋಡೋದಾದ್ರೆ 10ಕ್ಕಿಂತ ಕಡಿಮೆ ಜನಸಂಖ್ಯೆ ದಾಖಲಾಗಿರುವ ಜಾತಿಗಳನ್ನು ನೋಡೋದಾದ್ರೆ 80 ಇರುವಂಥದ್ದು. ಇದನ್ನ ಕೂಡ ಪರಿಗಣಿಸಿದ್ದಾರೆ. ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ 2015ರ ಜಾತಿಗಣತಿ ದತ್ತಾಂಶಗಳ ಅಧ್ಯಯನ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗವು 2024ರ ಫೆಬ್ರವರಿ 29ರಂದು ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. 2024ರಲ್ಲೇ ಇದನ್ನ ಸಲ್ಲಿಕೆ ಮಾಡಿತ್ತು. ಇದೀಗ ಸಂಪುಟ ಸಭೆಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಅದನ್ನ ಈಗ ಚರ್ಚೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ಕುರುಬರೇ ಅತ್ಯಂತ ಹಿಂದುಳಿದ ವರ್ಗ ಅಂತ ಕೂಡ ಪರಿಗಣಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಸಮೀಕ್ಷೆಗಳನ್ನ ಒಳಪಟ್ಟಂತೆ ನೋಡೋದಾದ್ರೆ 1351 ಸಮೀಕ್ಷೆಯಲ್ಲಿ ಭಾಗಿಯಾಗಿರುವ ಪೈಕಿ ಹೊಸದಾಗಿ ದಾಖಲಾಗಿರುವ ಜಾತಿಗಳ ಸಂಖ್ಯೆ 192. ಜೊತೆಗೆ ಸರ್ಕಾರ ಗುರುತಿಸಿರುವ ಇತರ ಹಿಂದುಳಿದ ಜಾತಿಗಳು 816 ಇರುವಂಥದ್ದು. 10ಕ್ಕಿಂತ 10ಕ್ಕಿಂತ ಕಡಿಮೆ ಇರುವ ಜನಸಂಖ್ಯೆ ಅದು ಕೂಡ ಪರಿಗಣನೆ ಮಾಡಿದ್ದಾರೆ. ಅದು 80 ಇರುವಂಥದ್ದು. ಈ ಸಮೀಕ್ಷೆಯಲ್ಲಿ ಹೊರಗುಳಿದವರ ಪ್ರಮಾಣ 32 ಲಕ್ಷ. ಒಟ್ಟಾರೆಯಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ನಡೆಸಿದ ಸಮೀಕ್ಷೆಯಲ್ಲಿ 32 ಲಕ್ಷ ಜನಸಂಖ್ಯೆ ಈ ಸಮೀಕ್ಷೆಯಿಂದ ಹೊರಗಿದ್ದಾರೆ. ಬಹುತೇಕವಾಗಿ 5.98 ಕೋಟಿ ಜನಸಂಖ್ಯೆ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿರುವಂಥದ್ದು. ಆ ಪೈಕಿ 32 ಲಕ್ಷ ಜನಸಂಖ್ಯೆಯ ಪ್ರಮಾಣ ಈ ಸಮೀಕ್ಷೆಯಿಂದ ಹೊರಗಿದ್ದಾರೆ. ಮುಖ್ಯವಾಗಿ ಈ ಎಲ್ಲಾ ಸಮೀಕ್ಷೆಗಳನ್ನ ವರದಿಯನ್ನ ಮಾಡಿರುವಂಥದ್ದು ನೋಡ್ತಾ ಇರುವಂಥದ್ದು. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ 10ಕ್ಕಿಂತ ಕಡಿಮೆ ಇರುವ ಜಾತಿಗಳ ಸಂಖ್ಯೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆ ಪೈಕಿ ಸರ್ಕಾರ ಗುರುತಿಸಿರುವ ಇತರೆ ಹಿಂದುಳಿದ ಜಾತಿಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಕುರುಬರೇ ಅತ್ಯಂತ ಹಿಂದುಳಿದ ವರ್ಗ ಅಂತ ಕೂಡ ಉಲ್ಲೇಖ ಮಾಡಿರುವಂಥದ್ದು ನೋಡ್ತಾ ಇರಬಹುದು. ಎಲ್ಲಾ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರ ಪ್ರಸ್ತಾವನೆಗೆ ಸಲ್ಲಿಕೆ ಮಾಡಿರುವಂಥದ್ದು. ಇದೀಗ ಸಂಪುಟ ಸಭೆಯಲ್ಲಿ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಕೆಲವು ಸಚಿವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಮಾಡಿದವರ ಪೈಕಿಯಲ್ಲಿ ಈಗಾಗಲೇ ಹೇಳಿದ ಹಾಗೆ 6 ನಾಯಕರು ಕೂಡ ಇದರಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. 2 ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಪ್ರಸ್ತಾವನೆಗೆ ಸಲ್ಲಿಕೆ ಮಾಡಿರುವಂಥದ್ದು. ಇದರಲ್ಲಿ ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಜನಸಂಖ್ಯೆ ಇದೆ, ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಹಿಂದುಳಿದಿದ್ದಾರೆ, ಎಲ್ಲದರ ವರದಿ ಕೂಡ ಸಿಎಂ ಸಿದ್ದರಾಮಯ್ಯನವರ ಕೈ ತಲುಪಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಪರ ವಿರೋಧ ಚರ್ಚೆಗಳು ಕೂಡ ನಡೆಯುತ್ತೆ. ಅದಾದ ಬಳಿಕ ಇದನ್ನ ಅಂಗೀಕೃತ ಆಗ್ಬೇಕಾಗುತ್ತೆ, ಜಾರಿಗೆ ಮಾಡಬೇಕಾಗುತ್ತೆ. ಎಲ್ಲದರ ಸಮುದಾಯಗಳ ಬಗ್ಗೆ ಯಾವ್ಯಾವ ಸಮುದಾಯಗಳ ಏಳಿಗೆಗಳಿಗೆ ಎಷ್ಟೆಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ, ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಮಹತ್ವಗಳನ್ನು ಕೊಡಬೇಕಾಗುತ್ತೆ, ಎಲ್ಲದರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಮುಂದಿನ ದಿನಗಳಲ್ಲಿ. ಆ ಪೈಕಿ ಈಗಾಗಲೇ 5.98 ಮಂದಿ ಈ ಜನಸಂಖ್ಯೆ ಜಾತಿಗಣತಿ ವರದಿಯಲ್ಲಿ ಭಾಗಿಯಾಗಿರುವಂಥದ್ದು. ಜೊತೆಗೆ 32 ಲಕ್ಷ. ಮುಖ್ಯವಾಗಿ ಹೇಳೋದಾದ್ರೆ ಎಲ್ಲ ನಾಯಕರು ಒಂದು ಕಡೆ ವಿರೋಧ ಮಾಡ್ತಾ ಇರುವಂತ ನಾಯಕರನ್ನ ಹೇಳ್ತಾ ಇರುವ ಅವರ ಆರೋಪಗಳನ್ನು ನೋಡೋದಾದ್ರೆ ನಮ್ಮ ಮನೆಗಳ ಬಾಗಿಲಿಗೆ ಬಂದಿಲ್ಲ, ನಮ್ಮ ಸಮುದಾಯಗಳನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಏನಾಗುತ್ತೆ, ಜೊತೆಗೆ ವಿರೋಧ ಮಾಡುವ ನಾಯಕರ ಅಭಿಪ್ರಾಯ ಏನಾಗಿರುವಂಥದ್ದು, ಎಲ್ಲದರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಸಚಿವ ಸಂಪುಟ ಸಭೆಯನ್ನ ಕೂಡ
ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ DCM DK ಶಿವಕುಮಾರ್ ಅವರು ಕರೆದಿರುವಂಥದ್ದು. ನೋಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು.